ರಾಜ್ಯಪಾಲರನ್ನ ತಡೆಯೋ ವೇಳೆ ಹರಿಪ್ರಸಾದ್ ಅವರ ಬಟ್ಟೆ ಹರಿತು. ಬಿಜೆಪಿಯವರೇ ನನ್ನ ಕುರ್ತಾ ಹರಿದಿದ್ದಾರೆ ಅಂತ ಹೇಳಿ ಹರಿಪ್ರಸಾದ್ ಆರೋಪಿಸಿದ್ದಾರೆ. ವಿಧಾನಸಭೆಯ ಒಳಗೆ ನುಗ್ಗಿದ್ರು ರಾಜ್ಯಪಾಲರ ಭದ್ರತಾ ಪಡೆ. ರಾಜ್ಯಪಾಲರನ್ನ ತಡೆಯೋ ವೇಳೆ ಬಿಜೆಪಿಯವರೇ ನನ್ನ ಬಟ್ಟೆಯನ್ನ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪಿಸಿದ್ದಾರೆ. ರಾಜ್ಯಪಾಲರು ಪೂರ್ತಿ ಭಾಷಣ ಮಾಡದೆ ಹೋದ್ರು ಅಂತ ಹೇಳಿ ಆಕ್ರೋಶವನ್ನ ಹರಿಪ್ರಸಾದ್ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಬಟ್ಟೆ ಹರಿದಿರುವಂಥದ್ದು ಇದಕ್ಕೆ ಬಿಜೆಪಿಯವರೇ ಕಾರಣ ಅಂತ ಹೇಳಿ ಹರಿಪ್ರಸಾದ್ ಅವರು ಆರೋಪಿಸಿದ್ದಾರೆ. ಬಿಜೆಪಿಯವರೇ ನನ್ನ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆಕ್ರೋಶ. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಅರ್ಧ ಬಿಸಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಡಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಅರ್ಧ ಬಿಸಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಡಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿರೋದನ್ನ ಓದಬೇಕಿತ್ತು. ಗವರ್ನರ್ ಭಾಷಣ ಮಾಡದೇ ಇರೋದು ಸರಿಯಲ್ಲ. ರಾಜ್ಯಪಾಲರ ನಡೆಗೆ ಬಿಕೆ ಹರಿಪ್ರಸಾದ್ ಈ ರೀತಿ ಕಿಡಿಕಾರಿದ್ದಾರೆ. ಭಾಷಣ ಓದೋದಿಲ್ಲ ಅನ್ನೋದಕ್ಕೆ ಇವರು ಯಾರು ಹೇಳಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಿಕೆ ಹರಿಪ್ರಸಾದ್. ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಗವರ್ನರ್ ಇರೋದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆಕ್ಷೇಪ ಅಂಶ ಅಲ್ಲ ಇದು, ಇಟ್ಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಗವರ್ನರ್. ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಂಡು ತೀರ್ಮಾನ ಮಾಡಿ ಏನು ಭಾಷಣವನ್ನು ಬರ್ಕೊಡ್ತಾರೆ, ಕ್ಯಾಬಿನೆಟ್ ಅಪ್ರೂವ್ ಮಾಡ್ತಾರೆ, ಅದನ್ನು ಓದಲೇಬೇಕು ಅವರು. ಅದರಲ್ಲಿ ಆಪತ್ತಿ ಇದೆ ಅಂತೇಳಿ ಅದನ್ನು ಭಾಷಣ ಓದೋದಿಲ್ಲ ಅಂದರೆ ಇವರು ಯಾರಂತೆ? ಇವರು ಕರ್ನಾಟಕ ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವರು ರಾಜಭವನದಲ್ಲಿ ಇರೋದು. ಕರ್ನಾಟಕ ರಾಜ್ಯದ ಜನತೆ ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ಹೇಳಬೇಕಾಗುತ್ತೆ.